ಸೇನೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅನ್ನೋದು ಸಾವಿರಾರು ಯುವಕರ ಕನಸು. ಆದರೆ ಸೂಕ್ತ ಮಾಹಿತಿ ಹಾಗೂ ತರಬೇತಿಯ ಕೊರತೆಯಿಂದ ಕನಸು ನನಸಾಗೋದೇ ಇಲ್ಲ. ಇಂತಹ ದೇಶ ಸೇವೆಯ ಕನಸು ಹೊತ್ತ ಯುವಕರಿಗೆ ತರಬೇತಿ ನೀಡಿ ಸೈನಿಕರಾಗಲು ಪ್ರೇರೇಪಿಸುತ್ತಿದೆ ಉಡುಪಿಯ ಕೋಟಿ ಚೆನ್ನಯ್ಯ ಸೇನಾ ತರಬೇತಿ ಪೂರ್ವ ಸಂಸ್ಥೆ. ಹೀಗೆ ಹಾರುತ್ತಾ ಓಡುತ್ತಾ ನೆಗೆಯುತ್ತಾ ದೇಹವನ್ನ ದಂಡಿಸುತ್ತಾ ಇರುವ ಈ ಯುವಕರು ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು ಅನ್ನೋ ಅದ್ಭುತ ಕನಸು ಕಂಡವರು. ಕಷ್ಟವಾದ್ರೂ ಸರಿ ಇಷ್ಟವಾದ ಸೈನಿಕ ವೃತ್ತಿ ಮಾಡಬೇಕು ಅಂತ ಪಣ ತೊಟ್ಟು ಇಲ್ಲಿ ಸೇರಿದ್ದಾರೆ. ಇದು ಸೈನಿಕರಾಗಿ ದೇಶ ಕಾಯಲು ಹೊರಟ ಯುವಕರಿಗೆ ತರಬೇತಿ ನೀಡುವ ಸೇನಾ ಪೂರ್ವ ತರಬೇತಿ ಶಾಲೆ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಬಾರ್ಕೂರಿನಲ್ಲಿ ಕೋಟಿ ಚೆನ್ನಯ್ಯ ಸೇನಾ ಆಯ್ಕೆ ಪೂರ್ವ ತರಬೇತಿ ನಡೀತಾ ಇದ್ದು, ಉಡುಪಿ ಜಿಲ್ಲಾಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅಗ್ನಿಪಥಿಗೆ ಪೂರಕವಾಗಿ ಕೋಟಿ ಚೆನ್ನಯ್ಯ ಸೇನಾ ತರಬೇತಿ ಪೂರ್ವ ಸಂಸ್ಥೆ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಪ್ರತಿ ತರಬೇತಿ ವ್ಯವಸ್ಥೆಯಲ್ಲಿ 100 ಜನ ವಿದ್ಯಾರ್ಥಿಗಳಿಗೆ 4 ತಿಂಗಳ ತರಬೇತಿಯನ್ನು ಕೊಟ್ಟು ಸೇನಾ ಪೂರ್ವ ತರಬೇತಿ ಸಂಸ್ಥೆಯಲ್ಲಿ ಅವರನ್ನು ತೊಡಗಿಸಿ ಅಗ್ನಿಪಥಕ್ಕೆ ಪೂರಕವಾಗುವಂಥ ಒಂದು ಯೋಜನೆಯನ್ನು ನಮ್ಮ ಹಿಂದುಳಿದ ವರ್ಗ ಇಲಾಖೆ ಹಿಂದೆ ಮಾಡಿತ್ತು. ಇವತ್ತು ನಾನು ಬಾರ್ಕೂರಿನಲ್ಲಿ ಕೋಟಿ ಚೆನ್ನಯ್ಯ ಸೇನಾ ತರಬೇತಿ ಪೂರ್ವ ಸಂಸ್ಥೆಯನ್ನು ಇವತ್ತು ವೀಕ್ಷಿಸಿ ಬಂದೆ. ತರಬೇತಿ ಪಡೆದವರಿಗೆ ಒಂದು ಸಮಾರಂಭ ಆಗ್ತಾಯಿದೆ. ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ, ದಕ್ಷಿಣ ಕನ್ನಡದಲ್ಲಿ ರಾಣಿ ಅಬ್ಬಕ್ಕ, ಉತ್ತರ ಕನ್ನಡದಲ್ಲಿ ಹೆಂಜಾ ನಾಯ್ಕ್ ಅನ್ನುವಂಥ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಮತ್ತು ವೀರಪುರುಷರ ಹೆಸರಿನಲ್ಲಿ ಈ ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಗ್ನಿಪಥಕ್ಕೆ ಪೂರಕವಾಗಿ ಈ ತರಬೇತಿ ಸಂಸ್ಥೆ ನಡೀತಾ ಇದೆ. ಈ ಸಾರಿ 36 ಮಕ್ಕಳು ಅಗ್ನಿಪಥಕ್ಕೆ ಈ ಶಾಲೆಯಲ್ಲಿ ಅರ್ಜಿ ಹಾಕಿದ್ದಾರೆ. 30 ಮಕ್ಕಳು ಪಾಸಾಗಿದ್ದಾರೆ. ಅಂದರೆ ಅಗ್ನಿಪಥ ಯೋಜನೆಗೆ ಅತ್ಯಂತ ಪೂರಕವಾಗಿ ಕೋಟಿ ಚೆನ್ನಯ್ಯ ತರಬೇತಿ ಸಂಸ್ಥೆಯು ಮಾಡ್ತಾ ಇರುವುದನ್ನು ನಾನು ಕಂಡೆ. ಇದೊಂದು ಪ್ರತಿ ಮನೆಯಿಂದಲೂ ಕೂಡ ಒಬ್ಬ ಸೈನಿಕ ರಾಷ್ಟ್ರಕ್ಕೆ ಸಮರ್ಪಣೆ ಆಗುವಂಥ ಒಂದು ಅಪೂರ್ವ ಅವಕಾಶ ಈ ಕಾರ್ಯಕ್ರಮ ಮೂಲಕ ರೂಪುಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅನ್ನಲಿಕ್ಕೆ ನನಗೆ ಸಂತೋಷ ಇದೆ. ಸಾಮಾನ್ಯವಾಗಿ ನಾವು ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಪ್ರಾರಂಭ ಮಾಡಿದಾಗ ಆಯಾ ಸ್ಥಳೀಯ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಇಲ್ಲಿರುವಂಥ 80 ವಿದ್ಯಾರ್ಥಿಗಳ ಪೈಕಿ 60 ವಿದ್ಯಾರ್ಥಿಗಳು ಹೊರ ಜಿಲ್ಲೆಯವರು, ಬಿಜಾಪುರದವರು, ದಾವಣಗೆರೆಯವರು, ಹಾವೇರಿಯವರು ಕೂಡ ಬಂದಿದ್ದಾರೆ. ಏನೇ ಆದರೂ ಕೂಡ ಇದೊಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದೊಂದು ಸಂತೋಷ. ರಾಷ್ಟ್ರಕ್ಕೋಸ್ಕರ ಸೈನಿಕರನ್ನು ತಯಾರು ಮಾಡ್ತೇವೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಅನ್ನುವಂಥದ್ದು ಒಂದು ಖುಷಿ. ಇನ್ನು ಒಟ್ಟು 100 ವಿದ್ಯಾರ್ಥಿಗಳು 2ನೇ ಬ್ಯಾಚ್ನಲ್ಲಿ ತರಬೇತಿ ಪಡೀತಾ ಇದ್ದು, ಊಟ, ವಸತಿ, ಬಟ್ಟೆ ಸಹಿತ ಒಟ್ಟು 4 ತಿಂಗಳುಗಳ ಕಾಲ ತರಬೇತಿ ಸಂಪೂರ್ಣ ಉಚಿತವಾಗಿದೆ. ಸಂಸ್ಥೆಯಲ್ಲಿ ತರಬೇತಿ ಪಡೆದವರು ಹೆಚ್ಚಿನವರು ಈಗಾಗಲೇ ಸೈನ್ಯಕ್ಕೆ ಆಯ್ಕೆಯಾಗಿದ್ದಾರೆ ಅನ್ನುವುದು ಕೂಡ ಹೆಮ್ಮೆಯ ವಿಷಯ. ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು 2ನೇ ಹಂತದಲ್ಲಿ, ಅಂದರೆ ಮೊದಲನೇ ಬ್ಯಾಚ್ ಮುಗಿಸಿ ಈಗ 2ನೇ ಬ್ಯಾಚನ್ನು ಮುಗಿಸುವ ಕೊನೆ ಹಂತದಲ್ಲಿ ನಾವು ಇದ್ದೇವೆ. ಹಿಂದುಳಿದ ವರ್ಗಗಳ ಅತಿ ಕಡು ಬಡತನದಿಂದ ಬಂದಂತಹ ಹಿನ್ನೆಲೆಯುಳ್ಳಂಥ ವಿದ್ಯಾರ್ಥಿಗಳು ಮುಂದೆ ದೇಶ ಸೇವೆಗೆ ಅವರು ಅಣಿಯಾಗುವ ನಿಟ್ಟಿನಲ್ಲಿ ಈ ಒಂದು ಸೇನಾ ತರಬೇತಿ ಶಾಲೆಯನ್ನು ನಾವು ಆರಂಭಿಸಿದ್ದೇವೆ. ಖಾಸಗಿಯಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟು ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಈ ತರಬೇತಿ ಶಾಲೆಯನ್ನು ನಡೆಸಲಿಕ್ಕೆ ಹೋಗಿ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದಂತಹ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸರ್ಕಾರದ ವತಿಯಿಂದಲೇ 3 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾರವಾರ, ಈ 3 ಜಿಲ್ಲೆಗಳಲ್ಲಿ ನಾವು ಈ ತರಬೇತಿ ಶಾಲೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಬಹಳ ಒಂದು ಉಡುಪಿ ಜಿಲ್ಲೆ ಈ ತರಬೇತಿ ಶಾಲೆಯೆಂದು 100% ಸಕ್ಸಸ್ ಆಗುವಂಥ ಒಂದು ನಿಟ್ಟಿನಲ್ಲಿ ಈ ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ. ಈ ಶಾಲೆಯ ಆಲ್ಮೋಸ್ಟ್ 68ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧಾತ್ಮಕ, ಅಂದರೆ ಸೇನಾ ಸ್ಪರ್ಧಾತ್ಮಕ ಇರಲಿ ಅಥವಾ ವಿವಿಧ ಯೂನಿಫಾರ್ಮ್ ಸಮವಸ್ತ್ರ ಸೇವೆಯಲ್ಲಿ ಇರಲಿ, ಅವರು
ರಿಟರ್ನ್ ಎಕ್ಸಾಮ್ ಅಂದರೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ. ಇದೊಂದು ಬಹಳ ಸಂತೋಷದ ವಿಷಯ. 100% ವಿದ್ಯಾರ್ಥಿಗಳು ಇನ್ನು ಮುಂದೆ ಕೂಡ ಇದರಲ್ಲಿ ಪಾಸಾಗ್ತಾರೆ ಅಂತೇಳುವ ಒಂದು ಭರವಸೆ ನಮಗಿದೆ. ಟೋಟಲ್ ಆಗಿ 86 ಜನ ಈ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಇದರ ಸಂಪೂರ್ಣ ಸಾಮರ್ಥ್ಯ 100 ಶಿಬಿರಾರ್ಥಿಗಳಿಗೆ ಪ್ರತಿ 4 ತಿಂಗಳಲ್ಲಿ 100 ಜನ ಶಿಬಿರಾರ್ಥಿಗಳಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಇದೆ. ಈ ಬಾರಿ 86 ಶಿಬಿರಾರ್ಥಿಗಳು ಇಲ್ಲಿಂದ ತರಬೇತಿ ಪಡ್ಕೊಂಡು ಹೊರ ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಸಮವಸ್ತ್ರ ಮತ್ತು ಊಟ, ಆನಂತರ ಶೂ, ಆನಂತರ ಟ್ರ್ಯಾಕ್ ಸೂಟ್ಗಳು, ಆನಂತರ ಎಲ್ಲ ಸೌಲಭ್ಯಗಳು ಅಂದರೆ ಜಮ್ಖಾನೆ, ಬೆಡ್ಶೀಟು ಇತ್ಯಾದಿಗಳನ್ನೆಲ್ಲ ನಾವು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ನಾನು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಿರ್ನಾಳ್ ಊರಿದವನು. ಇಲ್ಲಿ ನಾವು ಮೊದಲಿಗೆ ಅಪ್ಲಿಕೇಶನನ್ನು ಹಾಕಿ ಕೋಟಿ ಚೆನ್ನಯ್ಯ ಆಯ್ಕೆ ಪೂರ್ವ ಸೇನಾ ತರಬೇತಿ ಶಾಲೆಗೆ ಆಗಮಿಸಿ ಇಲ್ಲಿ ಸಿಗುತ್ತಕ್ಕಂಥ ಎಲ್ಲ ಫ್ರೀ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ 4 ತಿಂಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡೆದು ಇವತ್ತು ನಮ್ಮದು ಕೊನೆಯ ದಿನ ಬೀಳ್ಕೊಡುಗೆ ಸಮಾರಂಭ. ಇವತ್ತು 4 ತಿಂಗಳ ಕಾಲ ನಾವು ಇಲ್ಲಿಯನ್ನು ನಮ್ಮ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಎಲ್ಲವನ್ನು ಸರಿಯಾಗಿ ಕಲಿತಿದ್ದೇವೆ ಹಾಗೂ ಅದನ್ನು ಪ್ರದರ್ಶನ ಮಾಡಲು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದೇ 25ನೇ ತಾರೀಕು ನಮ್ಮದು ಫಿಸಿಕಲ್ ಇದೆ. ಆ ಫಿಸಿಕಲನ್ನು ಮುಗಿಸಿಕೊಳ್ಳಲು ನಮ್ಮದು ಅಲ್ಲಿ ತಯಾರಿಯ ಬಗ್ಗೆ ನಾವು ಇಲ್ಲಿ ಫಿಸಿಕಲ್ ಮತ್ತು ಎಕ್ಸಾಮ್ದ ಬಗ್ಗೆ ತಯಾರಿ ನಡೆಸಲು ಬಂದಿದ್ದೇವೆ ಮತ್ತು ಇಲ್ಲಿ ಅನೇಕ ಜಿಲ್ಲೆಗಳಿಂದ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಕೋಟಿ ಚೆನ್ನಯ್ಯ ಸೇನಾ ತರಬೇತಿ ಪೂರ್ವ ಸಂಸ್ಥೆ ದೇಶ ಸೇವೆಯ ಕನಸು ಹೊತ್ತವರಿಗೆ ಉತ್ತಮ ಆಯ್ಕೆ. ಇಲ್ಲಿ ತರಬೇತಿ ಪಡೆದು ಸೈನಿಕರಾದ್ರೆ ಸಂಸ್ಥೆಗೂ ಸೈನಿಕರನ್ನ ತಯಾರು ಮಾಡಿದ ಹೆಮ್ಮೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.